ನಮಸ್ಕಾರ. ಇವತ್ತಿನ ಸಂವಿಧಾನ ಭಾಗ 2ರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು ಘಟಕ 4ರ ಇನ್ನೊಂದು ವಿಷಯ, ಚುನಾವಣಾ ಆಯೋಗ, ಭಾರತದ ಚುನಾವಣಾ ಆಯೋಗ. ನಾರ್ಮಲಿ ವಿ ಕಾಲ್ ಇಟ್ ಆಸ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ವಿ ಕಾಲ್ ಇಟ್ ಆಸ್ ECI. The I has got significance now, otherwise there was no confusion. ಇವಾಗ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯ ನಂತರದಲ್ಲಿ ರಾಜ್ಯಗಳಲ್ಲಿಯೂ ಕೂಡ ಚುನಾವಣಾ ಆಯೋಗ ಇರ್ತದೆ. ಆದ್ದರಿಂದ ರಾಜ್ಯ ಚುನಾವಣಾ ಆಯೋಗದೊಂದಿಗೆ ನೀವು ಇದನ್ನು ಕನ್ಫ್ಯೂಸ್ ಮಾಡಿಕೊಳ್ಬಾರ್ದು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ವಿ ಆರ್ ಸ್ಟ್ರೈಟ್ ಅವೇ ಗೋಯಿಂಗ್ ಟು ದಿಸ್ ವಿಡಿಯೋ ಟುಡೇ ಅಬೌಟ್ ದಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಬೌಟ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿ ವಿಲ್ ಡಿಸ್ಕಸ್ ದೀಸ್ ಪಾಯಿಂಟ್ಸ್. ನಂಬರ್ 1, ರಚನೆ ಹೇಗಾಗ್ತದೆ, ರಚನೆ ಮತ್ತು ಸದಸ್ಯರನ್ನು ತೆಗೆದುಹಾಕುವ ಅಥವಾ ಸದಸ್ಯರುಗಳನ್ನು ತೆಗೆದುಹಾಕುವ ಕ್ರಮ. ದೆನ್ ಅಧಿಕಾರ ಮತ್ತು ಪ್ರಕಾರಗಳು, ಅಧಿಕಾರ ಮತ್ತು ಕಾರ್ಯಗಳು ಅಥವಾ ಪ್ರಕಾರಗಳು. ಫ್ರೀ ಅಂಡ್ ಫೇರ್ ಎಲೆಕ್ಷನ್, ಮುಕ್ತ ಚುನಾವಣೆ, ಭಯವಿಲ್ಲದ ಚುನಾವಣೆ. ವಯಸ್ಕ ಮತದಾನ, ಪಾರ್ಲಿಮೆಂಟ್ಸ್, ಸಂಸತ್ತಿಗೆ ಕಾನೂನು ಮಾಡುವ ಅವಕಾಶ, ಸಂಸತ್ತಿಗೆ ಕಾನೂನು ರಚಿಸುವ ಪ್ರಾವಧಾನ ಮತ್ತು ನ್ಯಾಯಿಕ ವ್ಯಾಪ್ತಿಯಿಂದ ಹೊರಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಒಂದು ನಾವು ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮ ಪಠ್ಯಕ್ರಮದಲ್ಲಿ ಇರುವಂಥದ್ದು ಚುನಾವಣಾ ಆಯೋಗ ಅಂತಕ್ಕಂಥದ್ದು. ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಈ ಎಲ್ಲ ವಿಷಯಗಳ ಚರ್ಚೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ತರುವವನಿದ್ದೇನೆ. ಲೆಟ್ ಅಸ್ ಸಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಟ್ ಕಮ್ಸ್ ಇನ್ Part 15 of the Indian Constitution of India, and it covers Articles 324 to 329. It covers Article 324 to 329, and Article 324 is very, very important because it actually creates a lot of things in it. How the structure is there, how the appointment is done, how the powers and functions, all these things are available in this Article 324. The President appoints the Chief Election Commissioner, and if required, if he feels that he wants more people, then he can appoint other election commissioners also, if necessary, subject to law made by Parliament. Together they constitute Election Commission of India. Therefore, election ECI means it is CEC plus other ECs. This completely together forms the Election Commission of India. The CEC acts as the chairman of the commission. In this group, CEC will be the chairman of the commission, but majority opinion determines the decisions when the commission has multiple members. Supposing, let us assume that one CEC plus two ECs are there.
2 EC. Actually, this is the arrangement now running. There will be 2 ECs and 1 CEC. Supposing if the decision is taken by majority of 2:1, even if CEC is this one, the decision of these two persons will hold good. Majority decision will hold good. That is the speciality of this. The president, in consultation with CEC, may also appoint regional commissioners. But it is only during the time of election. This body is full-time body. This time is full-time body, but during the time of election, if necessary, they will definitely go for a regional commissioners. That is not, commissioners is not mandatory. Other commissioners is also not mandatory. We have seen at certain period of time, there used to be only one commissioner. He is called CEC. He is the only person. In a sessions period, it was like that. But subsequently, the concept is changed. Now, there is a 1+2 concept is going on. 1+2 is going on. Okay. ಅನುಚ್ಛೇದ 324 ಚುನಾವಣಾ ಆಯೋಗದ ರಚನೆ, ನೇಮಕಾತಿ, ಅಧಿಕಾರಿ ಮತ್ತು ಕಾರ್ಯಗಳನ್ನು ಹೇಳುತ್ತೆ. ರಚನೆ ಹೇಗಿರ್ತದೆ ಅಂದರೆ, ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. ಅಗತ್ಯವಿದ್ದರೆ ಇತರ ಚುನಾವಣಾ ಆಯುಕ್ತರನ್ನು ನೇಮಿಸ್ತಾರೆ. ನಾನು ರಾಷ್ಟ್ರಪತಿ ಅಂತ ಹೇಳಿದ ತಕ್ಷಣವೇ ಅದರ ಅರ್ಥ ಸರ್ಕಾರ ಅಂತ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಟಿಮೇಟ್ಲಿ ಆರ್ ದಿ ಡಿಸೈಡಿಂಗ್ ಪರ್ಸನ್ಸ್ ಆಸ್ ಪರ್ ಅವರ್ ಕಾನ್ಸ್ಟಿಟ್ಯೂಷನ್. ವೆನ್ ಐ ಸೇ ರಾಷ್ಟ್ರಪತಿ ಅಥವಾ ಪ್ರೆಸಿಡೆಂಟ್ ಅಂತ ನಾನು ಹೇಳಿದಾಗ, ಅಥವಾ ರಾಷ್ಟ್ರಪತಿ ಅಂತ ಹೇಳಿದಾಗ, ಆ ರಾಷ್ಟ್ರಪತಿಯವರು ಈ ಎಲ್ಲ ಸಂದರ್ಭಗಳಲ್ಲಿ ಮಂತ್ರಿಮಂಡಲದ ಸಲಹೆಯಂತೆ ಕಾರ್ಯನಿರ್ವಹಿಸ್ತಾರೆ. ಇದು ಕೂಡ ಅದೇ ತೆರನಾಗಿ ಇವರು ಸೇರಿ ಭಾರತೀಯ ಚುನಾವಣಾ ಆಯೋಗವನ್ನು ರಚಿಸುತ್ತಾರೆ. ಇವರೆಲ್ಲರೂ ಸೇರಿ ಇವಕ್ಕೆ ಸೇರಿದರೆ ಅದೇನಾಗುತ್ತೆ, ಚುನಾವಣಾ ಆಯೋಗ ಆಗುತ್ತೆ. ಮುಖ್ಯ ಆಯುಕ್ತರು ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಬಹುಮತದ ಅಭಿಪ್ರಾಯವೇ ಆಯೋಗದ ತೀರ್ಮಾನವಾಗುತ್ತದೆ. CEC ಅಭಿಪ್ರಾಯ ಫೈನಲ್ ಅಲ್ಲ. ಇನ್ನುಳಿದ ಸದಸ್ಯರು ಮೆಜಾರಿಟಿಲಿದ್ದರೆ ಅವ್ರೇನು ಹೇಳ್ತಾರೆ, ಆ ಅಭಿಪ್ರಾಯವೇ ಫೈನಲ್ ಆಗುತ್ತದೆ. ಯಾವುದೇ ಚುನಾವಣೆಗೂ ಮುನ್ನ ಮುಖ್ಯ ಆಯುಕ್ತರ ಸಲಹೆ ಮೇರೆಗೆ ಪ್ರಾದೇಶಿಕ ಆಯುಕ್ತರನ್ನು ನೇಮಿಸಬಹುದು. ರಾಷ್ಟ್ರಪತಿಗಳು ನೇಮಿಸ್ತಾರೆ, ಆದರೆ ಅದು ಮುಖ್ಯ ಆಯುಕ್ತರ ಸಲಹೆಯಂತೆ ನೇಮಿಸ್ತಾರೆ. ಮುಖ್ಯ ಆಯುಕ್ತರು ಹೇಳಬೇಕು, ನನಗೆ ಈ ರೀಜನಲ್ಲಿ ನನಗೆ ಆಯುಕ್ತರುಗಳ ಅವಶ್ಯಕತೆ ಇದೆ ಅಂದಾಗ ರಾಷ್ಟ್ರಪತಿಗಳು ಅದನ್ನು ಪೂರೈಸ್ತಾರೆ. ದೆನ್ ರಿಮೂವಲ್. ನೋಡಿ, ಚುನಾವಣಾ ಆಯೋಗ ಇದೆಯಲ್ಲ, ಇದು ಕೂಡ ಬಹಳ ಪ್ರೆಷರ್ ಇರ್ತಕ್ಕಂತಹ ಒಂದು ಏರಿಯಾ. ಆದ್ದರಿಂದ ಮನಬಂದಂತೆ ನಿರಂಕುಶವಾಗಿ ಅವ್ರನ್ನ ಕೆಲಸದಿಂದ ತೆಗೆದು ಹಾಕುವಾಗಿಲ್ಲ. ಒಂದು ಸಲ ಅವ್ರನ್ನ ನೇಮಿಸಿದ ನಂತರ ಅವರನ್ನು ಆ ಪ್ರಕಾರದಿಂದ, ಆ ಜವಾಬ್ದಾರಿಯಿಂದ ತೆಗೆದು ಹಾಕೋದಿದೆಯಲ್ಲ, ಇದು ಬಹಳ ಕಠಿಣ. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. CEC cannot be removed except in the manner and on the grounds applicable to Supreme Court judge. How the Supreme Court judge is removed, in the same fashion he has to be removed. How the Supreme Court judge is removed, in the same fashion the CEC has to be removed. This is applicable only to CEC. Applicable only to CEC, not others. ಅದನ್ನು ನಾವು ಗಮನದಲ್ಲಿಟ್ಟುಕೋಬೇಕು. CECಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಚೀಫ್ ಎಲೆಕ್ಷನ್ ಕಮಿಷನರ್ನ ಅಥವಾ ಮುಖ್ಯ ಚುನಾವಣಾ ಆಯುಕ್ತರನ್ನು ಆ ಹುದ್ದೆಯಿಂದ ತೆಗೆದು ಹಾಕುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತಂದರೆ, ಆ ಪ್ರಕ್ರಿಯೆಯನ್ನು ಹೇಗೆ ಮಾಡಬೇಕು ನಾವು? ಸುಪ್ರೀಂ ಕೋರ್ಟ್ನ ಜಡ್ಜಿನ ಪ್ರಕ್ರಿಯೆ ಮಾಡಿದ ಹಾಗೆ ಮಾಡಬೇಕು. ಅಂದರೆ ಆ ಒಬ್ಬ ವ್ಯಕ್ತಿಯನ್ನು ತೆಗೆಯುವುದಕ್ಕೋಸ್ಕರ ಸಂಸತ್ತಿಗೆ ಹೋಗಬೇಕಾಗ್ತದೆ. ಸಂಸತ್ತಿನ ಸದಸ್ಯರು ಒಂದು ಸದನದಲ್ಲಿ ಅವರನ್ನು ತೆಗೆಯುವ ಒಂದು ನಡಾವಳಿಯನ್ನು ಪಾಸ್ ಮಾಡಬೇಕಾಗ್ತದೆ. ಆ ಪಾಸ್ ಮಾಡಿದಂತಹ ನಡಾವಳಿ ಆ ಒಂದು ಸದನದಿಂದ, ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಅದರಲ್ಲಿ ಅಕ್ಸೆಪ್ಟ್ ಆದರೆ ಇನ್ನೊಂದು ಸಭೆಗೆ ಹೋಗ್ತದೆ. ಇನ್ನೊಂದು ಸಭೆಯಲ್ಲಿ ಅದರ ತನಿಖೆಯನ್ನು ಮಾಡ್ತಾರೆ, ತನಿಖಾ ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ಏನು ಆಪಾದನೆಗಳು ಮಾಡಿದ್ದಾರೆ ಅವು ನಿಜ ಇದೆಯೋ ಸುಳ್ಳಿದೆಯೋ ಅನ್ನೋದನ್ನು ತನಿಖೆ ಮಾಡುತ್ತೆ. ತನಿಖೆ ಮಾಡಿದ ನಂತರ ಸದನದಲ್ಲಿ ಮತ್ತೆ ಅದು ತನಿಖೆಯ ನಿರ್ಧಾರ ಸಭೆಯ ಮುಂದೆ ಬಂದಾಗ ಅದನ್ನು ನೋಡಿ ಆ ಸಭೆಯು ಕೂಡ, ಅಂದರೆ ಲೋಕಸಭೆ ಇದ್ರೆ ಲೋಕಸಭೆ, ರಾಜ್ಯಸಭೆ ಮೊದಲು ಯಾವುದರಲ್ಲಿ ಬಂದಿರ್ತದೋ ಇನ್ನೊಂದರಲ್ಲಿ ತನಿಖೆ ನಡೆಯುತ್ತೆ. ಅವರು ಕೂಡ ಅದನ್ನು ಪಾಸ್ ಮಾಡಿದರೆ ಆವಾಗ ಅವರನ್ನು ತೆಗೀಲಿಕ್ಕೆ ಸಾಧ್ಯ. ಅದು ಮೆಜಾರಿಟಿ ಡಿಸಿಷನ್ನಲ್ಲಿ ತೆಗೀಲಿಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಇವತ್ತಿನವರೆಗೂ ಆ ರೀತಿಯಾದಂತಹ ಪ್ರಸಂಗ, ಜಡ್ಜ್ಗಳನ್ನು ತೆಗೆಯುವುದಾಗಲಿ, ಚುನಾವಣಾ ಆಯುಕ್ತರನ್ನು ತೆಗೆಯುವುದಾಗಲಿ, ಭಾರತದ ಈ ಒಂದು ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಆ ರೀತಿಯಾದಂತಹ ಯಾವುದೇ
ಪ್ರಕ್ರಿಯೆ ನಡೆದಿಲ್ಲ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಬಟ್ ದೆರ್ ಈಸ್ ಎ ಪ್ರೊವಿಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ದ್ಯಾಟ್ ಹಿ ಕ್ಯಾನ್ ಬಿ ರಿಮೂವ್ಡ್. Election commissioner and regional commissioners cannot be removed except on the recommendation of the CEC. ನೋಡಿ, ಇಲ್ಲಿ ನಾವು CEC ಅವರನ್ನು ರಿಮೂವ್ ಮಾಡಬೇಕು ಅಂದರೆ ಇತರೆ ಆಯುಕ್ತರನ್ನು ನಾವು ತೆಗೆದು ಹಾಕಬೇಕು ಅಂತಂದ್ರೆ ಅದು ಈ ಮೊದಲಿನ ಪ್ರಕ್ರಿಯೆ ಅಲ್ಲ. ಕೇವಲ CEC ರೆಕಮೆಂಡ್ ಮಾಡಿದರೆ ರಾಷ್ಟ್ರಪತಿಗಳು ಅವರನ್ನು ತೆಗೆದು ಹಾಕ್ಬೋದು. ಸಕಾರಣಗಳಿಂದ with suitable reasons, if the chief election commissioner recommends for the removal of any other commissioner, that is possible. ವಜಾ ಪ್ರಕ್ರಿಯೆ. ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆ ಮಾತ್ರ ವಜಾ ಮಾಡಬಹುದು ಅಭಿಭಾಷಣೆಯ ಮೂಲಕ. ಅಭಿಭಾಷಣೆ ಅಂದರೆ ಇಂಪೀಚ್ಮೆಂಟ್, ಥ್ರೂ ದ ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್. ಥ್ರೂ ದ ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್ ಓನ್ಲಿ ದೇ ಕ್ಯಾನ್ ಬಿ ರಿಮೂವ್ಡ್. ದಟ್ ಈಸ್ ದಿ ಪಾಸಿಬಿಲಿಟಿ. Whereas in case of other commissioners, ಇತರೆ ಆಯುಕ್ತರನ್ನ ಈ ಮುಖ್ಯ ಆಯುಕ್ತರ ಶಿಫಾರಸಿನ ಮೇಲೆ ನಾವೇನು ಮಾಡ್ಬೋದು, ಅವರನ್ನು ತೆಗೆದು ಹಾಕ್ಬೋದು. So far we have seen how they are appointed and how they are removed. As far as the appointment is concerned, President has got the power, he can appoint. But in case of removal, it is a difficult process. And this is given for the purpose of creating autonomy. ಅವರಿಗೆ ಒಮ್ಮೆ ಅಪಾಯಿಂಟ್ ಆದಮೇಲೆ ಅವರ ಜವಾಬ್ದಾರಿಯನ್ನು ಧೈರ್ಯದಿಂದ, ನಿಷ್ಪಕ್ಷಪಾತದಿಂದ, ಯಾವುದೇ ಒತ್ತಡಕ್ಕೆ ಮಣಿಯದೆ ಅವರು ತಮ್ಮ ಕರ್ತವ್ಯಗಳನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ ಅವರಿಗೆ ಈ ರೀತಿಯಾದಂತಹ ಒಂದು ಸಬಲತೆಯನ್ನು ನಾವು ಕೊಟ್ಟಿದ್ದೀವಿ. ವಿ ಹ್ಯಾವ್ ಗಿವನ್ ದಿಸ್ ಮಚ್ ಆಫ್ ಪ್ರೊಟೆಕ್ಷನ್ ಟು ದ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಇಟ್ ವಾಸ್ ರಿಯಲಿ ಪ್ರೂವ್ಡ್ ವೆನ್ ಶೇಷನ್ ಸರ್ ವಾಸ್ ಅವರ್ ಎಲೆಕ್ಷನ್ ಕಮಿಷನರ್. ಹಿ ಹ್ಯಾಸ್ ಬ್ರಾಟ್ ಸೋ ಮೆನಿ ರಿಫಾರ್ಮ್ಸ್ ಇನ್ ದ ಪ್ರಾಸೆಸ್ ಆಫ್ ಎಲೆಕ್ಷನ್. ನಮ್ಮ ಎಲೆಕ್ಷನ್ ID ಕಾರ್ಡ್ ಬಂದಿದ್ದೇ ಅವರ ಒಂದು ಚೀಫ್ ಕಮಿಷನರ್ ಆದಂತಹ ಸಂದರ್ಭದಲ್ಲಿ. ಇವರಿಗೆ ಏನೇನು ಅಧಿಕಾರ ಇದೆ ನೋಡೋಣ. ಅಧಿಕಾರ ಮತ್ತು ಕರ್ತವ್ಯಗಳು. ದ ಕಮಿಷನರ್ಸ್ ಪವರ್ಸ್ ಆರ್ ಪ್ಲೀನರಿ ಇನ್ ನೇಚರ್, ಮೀನ್ಸ್ ದೇ ಆರ್ ಗಿವನ್ ಫುಲ್ ಪ್ರಯಾರಿಟಿ ವಿತ್ ಫುಲ್ ಪವರ್, ಫುಲ್ ಆ್ಯಂಡ್ ಕಂಪ್ಲೀಟ್ ವಿದಿನ್ ಇಟ್ಸ್ ಡೊಮೈನ್. ಚುನಾವಣೆಗೆ ಸಂಬಂಧಿಸಿದ ವಿಷಯದಲ್ಲಿ ಅವರೇ ಶ್ರೇಷ್ಠ. ಈವನ್ ಸರ್ವೋಚ್ಚ ನ್ಯಾಯಾಲಯವೂ ಅಲ್ಲ, ಚುನಾವಣಾ ಆಯುಕ್ತರೇ ಶ್ರೇಷ್ಠ. ಅವ್ರು ಏನು ನಿರ್ಧಾರ ತಗೊಳ್ತಾರೋ ಅದೇ ನಿರ್ಧಾರ ಅದು ಅಂತಿಮ ಆಗ್ತದೆ. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಎ ಪ್ಲೀನರಿ ಇನ್ ನೇಚರ್. ವಿ ಕಾಲ್ ಇಟ್ ಆಸ್ ಪ್ಲೀನರಿ. ಇಟ್ ಈಸ್ ಬಿಕಾಸ್ ಆಫ್ ದ ಎಲೆಕ್ಷನ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಇನ್ ಎ ಫ್ರೀ ಆ್ಯಂಡ್ ಫೇರ್ ಮ್ಯಾನರ್ ಆ್ಯಂಡ್ ಇಂಪಾರ್ಷಿಯಲ್ ಮ್ಯಾನರ್ ಅನ್ನೋದಕ್ಕೆ. ಓಕೆ, ರೆಸ್ಪಾನ್ಸಿಬಲ್ ಫಾರ್, ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್. ನೋಡಿ, ಫಸ್ಟ್ ಥಿಂಗ್, ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಲೆಕ್ಟೋರಲ್ ರೋಲ್ಸ್. ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಲೆಕ್ಟರಲ್ ರೋಲ್ಸ್. ನೀವು ಮತದಾನ ಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ತಯಾರು ಮಾಡಬೇಕು. ಮುಖ್ಯವಾಗಿ ಮತದಾನ ಮಾಡುವಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನು ನಿರ್ಧರಿಸಬೇಕು. ಅದರ ಮೇಲ್ವಿಚಾರಣೆಯನ್ನು, ಅದಕ್ಕೆ ನಿರ್ದೇಶನಗಳನ್ನು ಮತ್ತು ಅದರ ನಿಯಂತ್ರಣವನ್ನು ತಯಾರಿ ಮಾಡುವಂತಹ ಸಂದರ್ಭದಲ್ಲಿ ಮಾಡುವಂತಹ ಕೆಲಸ ಏನಾಗುತ್ತೆ, ಅದು ಚುನಾವಣಾ ಆಯೋಗದ ಕೆಲಸ ಆಗುತ್ತೆ. ಕಂಡಕ್ಟ್ ಎಲೆಕ್ಷನ್ಸ್. ನೋಡಿ, ಯಾರ್ಯಾರ ವಿಷಯದಲ್ಲಿ ಇವರು ಚುನಾವಣೆಗಳನ್ನು ನಡೆಸ್ತಾರೆ ಅನ್ನೋದು ಬಹಳ ಮುಖ್ಯ. ಯಾವ್ಯಾವ ವಿಷಯದಲ್ಲಿ? ಪಾರ್ಲಿಮೆಂಟ್. ದೇ ವಿಲ್ ಕಂಡಕ್ಟ್ ಎಲೆಕ್ಷನ್ ಇನ್ ಕೇಸ್ ಆಫ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ದೇ ವಿಲ್ ಕಂಡಕ್ಟ್ ಎಲೆಕ್ಷನ್ ಇನ್ ಕೇಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್, ಅಂದ್ರೆ ವಿಧಾನಮಂಡಲ. ವಿಧಾನಮಂಡಲ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಆ್ಯಂಡ್ ಫಾರ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ದಿ ವೈಸ್ ಪ್ರೆಸಿಡೆಂಟ್. ಈ ಎಲ್ಲ ಚುನಾವಣೆಗಳನ್ನು ಅವ್ರು ಮಾಡ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಅವರು ಜಿಲ್ಲಾ ಪರಿಷತ್ತಿನ ಅಥವಾ ಮುನ್ಸಿಪಾಲ್ಟಿಯ ಚುನಾವಣೆಗಳನ್ನು ಮಾಡುವುದಕ್ಕೆ ಇವ್ರ ಜವಾಬ್ದಾರಲ್ಲ. ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ಇರ್ತದೆ. ಆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕು ನಾವಿಲ್ಲಿ. ದೆನ್ ಮಸ್ಟ್ ಕಂಡಕ್ಟ್ ಎಲೆಕ್ಷನ್ಸ್ ಇನ್ ಫ್ರೀ ಆ್ಯಂಡ್ ಫೇರ್ ಮ್ಯಾನರ್ ಆ್ಯಂಡ್ ದ ರೆಫರೆನ್ಸ್ ಫಾರ್ ದೆಮ್ ಈಸ್ RPA, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಸ್ 1950 ಆ್ಯಂಡ್ 1959. ಇದ್ರ ಪ್ರಕಾರ ನಡೆಸ್ಬೇಕಾಗತ್ತೆ. ಇಫ್ ದ ಲಾ ಈಸ್ ಸೈಲೆಂಟ್, ನೋಡಿ ಇಲ್ಲಿ ಕೊಟ್ಟಂತಹ ಕಾನೂನು ಇದೆಯಲ್ಲ, ಇಫ್ ದಿಸ್ ಲಾ ಈಸ್ ಸೈಲೆಂಟ್, ದೆನ್ they have to take their own decision. They have got the full power. If there is a gray area in the law, if the law is silent on a particular issue, on the spot they have to take a decision, because election has ultimately to be conducted on the scheduled date. Therefore, they have got full power. Even if there is something lapse or gray area is there in the law, they are supposed to take decision. They have got full power. If law is silent, ECI's decision prevails. That is the residuary power. That is the residuary power available with the
ಎಲೆಕ್ಷನ್ ಕಮಿಷನ್. ಅವ್ರು ಹೇಳಿದ್ದೇ ಫೈನಲ್ ಅಂತಕ್ಕಂಥದ್ದು. ಕಾನೂನು ಇಲ್ಲದ ಸಂದರ್ಭದಲ್ಲಿ ಅವರೇ ಕಾನೂನನ್ನು ತಾವೇ ಕಾನೂನನ್ನು ನಿರ್ಮಿಸಿಕೊಂಡು ಅದರಂತೆ ನಡೀಬೋದು ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಮತ್ತು ಹೆಚ್ಚುವರಿ ಅಧಿಕಾರಗಳನ್ನು ನಾವು ನೋಡೋದಾದರೆ, ಕ್ಯಾನ್ ಆಬ್ಟೈನ್ ಇನ್ಫಾರ್ಮೇಷನ್ ಅಬೌಟ್ ಪೆಂಡಿಂಗ್ ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ಕ್ಯಾಂಡಿಡೇಟ್ಸ್, ಅಸೆಟ್ ಡಿಕ್ಲರೇಷನ್ಸ್ ಆಫ್ ಕ್ಯಾಂಡಿಡೇಟ್ಸ್. ನೋಡಿ, ಇವನ್ನೆಲ್ಲ ಪಡ್ಕೋಬೋದು ಅವರು. ರೈಟ್ ಟು ನೋ ಅಂತ ಹೇಳ್ತೀವಲ್ಲ, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಅಲ್ಟಿಮೇಟ್ಲಿ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಕಮ್. ನಮ್ಮನ್ನು ಆಳುವವರು ಅವರು ಏನೇನು, ಅವರ ಹಣೆ ಬರ ಏನು ಅನ್ನೋದು ವೋಟ್ ಹಾಕೋಕ್ಕಿಂತ ಮೊದಲು ನನಗೆ ಗೊತ್ತಿರಬೇಕು. ಆದ್ದರಿಂದ these informations are sought. These informations are sought by the election commission, and the concerned case law is Union of India versus Association of Democratic Reforms. ಇವರು ಅದನ್ನು ಪ್ರಶ್ನೆ ಮಾಡಿರ್ತಾರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೌದು ಇದನ್ನೆಲ್ಲ ಅವ್ರು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ. ಕ್ಯಾನ್ ಪೋಸ್ಟ್ಪೋನ್ ಆರ್ ಕ್ಯಾನ್ಸಲ್ ಎಲೆಕ್ಷನ್ಸ್ ಆರ್ ಆರ್ಡರ್ ರೀಪೋಲಿಂಗ್. ಯಾವುದಾದ್ರೂ ಮಾಡ್ಬೋದು. ಕೆಲವೊಂದು ಕಡೆ ರಿಗ್ಗಿಂಗು ಕಂಪ್ಲೇಂಟ್ ಇದ್ದರೆ ರೀಪೋಲಿಂಗ್ ಹೇಳ್ಬೋದು, ಅಥವಾ ಎಲೆಕ್ಷನನ್ನು ಏನು ಕ್ಯಾನ್ಸಲ್ ಮಾಡ್ಬೋದು, ರದ್ದುಗೊಳಿಸ್ಬೋದು, ಅಥವಾ ಎಲೆಕ್ಷನನ್ನು ಮುಂದೂಡ್ಬೋದು. ಇದು ಎಲ್ಲ ಅಧಿಕಾರವೂ ಏನಾಗಿರುತ್ತೆ ಅಂತಂದರೆ ಈ ಆಯೋಗಕ್ಕೆ ಇರುತ್ತೆ ಅಂಥೇಳಿ. ಮಸ್ಟ್ ಫಾಲೋ ರೂಲ್ ಆಫ್ ಲಾ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ರೂಲ್ ಆಫ್ ಲಾ ಆ್ಯಂಡ್ ನ್ಯಾಚುರಲ್ ಜಸ್ಟಿಸ್ ಯು ಮಸ್ಟ್ ಬಿ ಅವೇರ್. ರೂಲ್ ಆಫ್ ಲಾ ಆ್ಯಂಡ್ ನ್ಯಾಚುರಲ್ ಜಸ್ಟಿಸ್. ರೂಲ್ ಆಫ್ ಲಾ ಅಂತಂದರೆ ವಾಟ್ ಎವರ್ ದ ಪ್ರೊಸೀಜರ್ ಆಫ್ ಲಾ, ಕಾನ್ಸ್ಟಿಟ್ಯೂಷನಲ್ ಲಾ, ದೆನ್ RPA, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಸ್, ಇವೆಲ್ಲದರಲ್ಲಿ ಇರ್ತಕ್ಕಂಥ ಪ್ರಾವಧಾನಗಳಿಗೆ ಅನುಗುಣವಾಗಿ ಅವರು ಈ ಚುನಾವಣೆಯನ್ನು ನಡೆಸಬೇಕು. ಒಂದು ವೇಳೆ ಅದರಲ್ಲಿ ಗ್ರೇ ಏರಿಯಾ ಇದೆ ಅಂತ ಇಟ್ಕೊಳ್ಳಿ, ಅಂದರೆ ಕಾನೂನಿನಲ್ಲಿ ಏನೂ ಇಲ್ಲ ಅಂದರೆ ಅದಕ್ಕೆ ಇವರು ನೇರವಾದ ನಿರ್ಧಾರ ತಗೋಬೇಕು. ಅದು ಏನೇ ಮಾಡಲಿ, ಬಟ್ ಅಲ್ಟಿಮೇಟ್ಲಿ ದೇರ್ ಆ್ಯಕ್ಷನ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅವರಿಗೆ ನೈಸರ್ಗಿಕ ನ್ಯಾಯ ತತ್ವದ ಆಧಾರದ ಮೇಲೆ ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಕ್ಯಾನ್ ಅಡ್ವೈಸ್ ಪ್ರೆಸಿಡೆಂಟ್ ಆರ್ ದ ಗವರ್ನರ್ ಆನ್ ಡಿಸ್ಕ್ವಾಲಿಫಿಕೇಶನ್ ಆಫ್ MPs ಆ್ಯಂಡ್ MLAs. ಇನ್ ಕೇಸ್ of MPs, they can recommend to the president. In case of MLAs, they can refer the case to the governor. That is the thing. Then can recognize political parties, allot symbols. See, they have got the power to recognize political parties and allot election symbols to them ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಅದನ್ನೇ ಕನ್ನಡದಲ್ಲಿ ನಾನು ವಿವರಣೆ ಮಾಡಿದ್ದೀನಿ. ಅಧಿಕಾರಗಳು ಮತ್ತು ಪ್ರಕಾರಗಳು. ಆಯೋಗದ ಅಧಿಕಾರಗಳು ಸಂಪೂರ್ಣ ಮತ್ತು ಸ್ವಾಯತ್ತ. ಆಯೋಗ ಜವಾಬ್ದಾರಿಯಿಂದಿದೆ. ಚುನಾವಣಾ ಪಟ್ಟಿ ತಯಾರಿ, ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಜವಾಬ್ದಾರಿ ಇದೆ ಅವರಿಗೆ. ಈ ಚುನಾವಣೆಯನ್ನು ನಡೆಸಲು ಅವರು ಜವಾಬ್ದಾರರಿದ್ದಾರೆ. ಒಂದು ಸಂಸತ್ತಿನ ಚುನಾವಣೆ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ, ರಾಜ್ಯ ವಿಧಾನಸಭೆಗಳು, ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು. ಆದರೆ ನಾನು ಅದು ಹೇಳಿದ್ನಲ್ವಾ, ಸ್ಥಾನಿಕ ಸಂಸ್ಥೆಗಳಿಗಲ್ಲ. ನಾಟ್ ಫಾರ್ ಲೋಕಲ್ ಬಾಡೀಸ್. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಪಂಚಾಯತ್ ರಾಜ್ ಎಲೆಕ್ಷನ್ಸ್ ಆ್ಯಂಡ್ ಮುನ್ಸಿಪಲ್ ಎಲೆಕ್ಷನ್ಸ್ ಆರ್ ಕಾಲ್ಡ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಅದನ್ನು ಇವ್ರು ಮಾಡೋದಿಲ್ಲ, ಅದನ್ನು ರಾಜ್ಯ ಚುನಾವಣಾ ಆಯೋಗಗಳು ಮಾಡ್ತವೆ. ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಇವರೇನು ಮಾಡಬೇಕು, ಈ ಚುನಾವಣೆಯನ್ನು ನಡೆಸಬೇಕು. ಕಾನೂನು ಮೌನವಿದ್ದಲ್ಲಿ ಅಂತಿಮ ನಿರ್ಧಾರವನ್ನು ಇವರೇ ತೆಗೆದುಕೊಳ್ಳಬಹುದು. ಆಮೇಲೆ ಹೆಚ್ಚುವರಿ ಅಧಿಕಾರಗಳು ಏನೇನು, ಯಾವ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸ್ತಾನೆ ಅವನ ಅಪರಾಧಿಕ ಪ್ರಕರಣಗಳಿರ್ತವೆ, ಅವನಿಗೆ ಆಸ್ತಿ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬಹುದು. ಮತ್ತು ಚುನಾವಣೆ ನಡೆಸುವ, ಮುಂದೂಡುವ ಅಧಿಕಾರವೂ ಇವರಿಗಿದೆ. ಮತ್ತು ಕಾನೂನು ರೀತಿ ಮತ್ತು ನೈತಿಕ ಸಿದ್ಧಾಂತ, ನ್ಯಾಯದ ನೈತಿಕ ಸಿದ್ಧಾಂತದ ಪ್ರಕಾರ ಇವರೇನು ಮಾಡಬೇಕು, ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸಂಸತ್ತಿನ ಮತ್ತು ವಿಧಾನಸಭೆಗಳ ಸದಸ್ಯರ ಅರ್ಹತೆ ಕುರಿತು, ಸಂಸತ್ತಿದ್ದರೆ ರಾಷ್ಟ್ರಪತಿ, ವಿಧಾನಸಭೆ ಇದ್ದರೆ ರಾಜ್ಯಪಾಲರಿಗೆ ಸಲಹೆ ನೀಡಬಹುದು. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು. ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಮತ್ತು ಚಿಹ್ನೆಗಳನ್ನು ಹಂಚುವುದು ಆಯೋಗದ ಅಧಿಕಾರವಾಗಿದೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದೇರ್ ಫಂಕ್ಷನ್ಸ್, ಹೌ ದೇ ಆರ್ ಡೂಯಿಂಗ್. ದೆನ್ ವಾಟ್ ಆರ್ಟಿಕಲ್ 325 says? Equality in electoral rolls. This is to be ensured by the election commission. What is equality? No person shall be excluded or ineligible for inclusion in electoral rolls on grounds of religion, race, caste and sex. ಈ ಕಾರಣಗಳ ಮೇಲೆ ಯಾವುದೇ ವ್ಯಕ್ತಿಯನ್ನು ನೀವು ಮತದಾರ ಪಟ್ಟಿಯಿಂದ ಹೊರಗಿಡಕ್ಕಾಗಲ್ಲ. ಯಾವುದೇ ವ್ಯಕ್ತಿಯನ್ನು ಮತದಾರ ಪಟ್ಟಿಗೆ ಸೇರಲು ಧರ್ಮ, ಜಾತಿ, ವರ್ಗ ಅಥವಾ ಲಿಂಗದ ಆಧಾರದ ಮೇಲೆ ನಿರಾಕರಿಸಬಾರದು. ಇದನ್ನು ನೋಡುವಂತಹ ಜವಾಬ್ದಾರಿ ಯಾರಿಗಿದೆ? ಅದನ್ನು ನಾವು ಸಂವಿಧಾನದಲ್ಲೇ ಹೇಳಿದ್ವಿ. ದೇರ್ಫೋರ್
Election Commission has to ensure that whatever is written in Article 325 is complied with. ಅಂದರೆ ಅನುಚ್ಛೇದ 325ರಲ್ಲಿ ಹೇಳಿದಂತಹ ಏನು ನಿರ್ದೇಶನಗಳನ್ನು ಅವರು ಪಾಲಿಸಬೇಕಾಗ್ತದೆ. ದೆನ್ ಎನದರ್ ಥಿಂಗ್ ಈಸ್ ಅಡಲ್ಟ್ ಸಫ್ರೇಜ್, ಪ್ರೌಢ ಮತದಾನ, ಮತಾಧಿಕಾರ, ಅಡಲ್ಟ್ ಸಫ್ರೇಜ್. ಇದು 326ರ ಅನುಚ್ಛೇದದಲ್ಲಿ ಬರುತ್ತದೆ. ಮತದಾನದ ಹಕ್ಕು ಯಾವುದೇ ಪ್ರೌಢ ಪ್ರಜೆಗೆ, ಅಂದರೆ 18 ವರ್ಷ ಮೇಲ್ಪಟ್ಟವರಿಗೆ. ಮೊದಲು 21 ವರ್ಷ ಇತ್ತು, ನಂತರ ನಾವು ಸಂವಿಧಾನ ತಿದ್ದುಪಡಿ ಮಾಡಿ ಅದನ್ನೇನು ಮಾಡಿದೀವಿ, 18 ವರ್ಷ ಮೇಲ್ಪಟ್ಟವರಿಗೆ ನಾವೇನು ಮಾಡಬೇಕು, ಮತದಾನ ಮಾಡುವಂತಹ ಅಧಿಕಾರವನ್ನು ಕೊಡಬೇಕು. ಕಾನೂನಿನಡಿ ಆರೋಗ್ಯರಾಗಿರದ ಪ್ರತಿಯೊಬ್ಬನೂ ಮತ ಹಾಕಬಹುದು. ಆರೋಗ್ಯವಾಗಿರುವ ಎಲ್ಲರೂ ಮತದಾನವನ್ನು ಮಾಡ್ಬೋದು. ಆದರೆ 18 ವರ್ಷ ಅವರಿಗೆ ಆಗಿರ್ಬೇಕಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ದೆನ್ ದಿ ಪಾರ್ಲಿಮೆಂಟ್ ಈಸ್ ಗಿವನ್ ಪವರ್ ಅಂಡರ್ ಆರ್ಟಿಕಲ್ 327. ಸೊ ರಿಲೇಟಿಂಗ್ ಟು ಎಲೆಕ್ಷನ್, ಪಾರ್ಲಿಮೆಂಟ್ ಕ್ಯಾನ್ ಎನಾಕ್ಟ್ ಸರ್ಟನ್ ಲಾಸ್ ಆನ್ ದೀಸ್ ಮ್ಯಾಟರ್ಸ್, ಆನ್ ಎಲೆಕ್ಷನ್ ರಿಲೇಟೆಡ್ ಮ್ಯಾಟರ್, ಆನ್ ಪ್ರಿಪರೇಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಆ್ಯಂಡ್ ಆನ್ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಇದು ಬಹಳ ಮುಖ್ಯ. ಇದನ್ನು ಪಾರ್ಲಿಮೆಂಟ್ ಇವೆರಡೂ ಇಟ್ಸ್ ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಎನಿಹೌ ದಿ ಲಾ ಕ್ಯಾನ್ ಬಿ ಡನ್. ದಿಸ್ ಲಾ ಇಸ್ ಡನ್ ಬೇಸ್ಡ್ ಆನ್ ದ್ಯಾಟ್ ಓನ್ಲಿ. This law is done relating to these matters. And Delimitation Act is also done in 2002. ಒಂದು ನೆನ್ಪಿಟ್ಕೊಳ್ಳಿ, ಈಗ ನಾವು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ಸಂವಿಧಾನ ತಿದ್ದುಪಡಿಯನ್ನು ಮಾಡಿದ್ದೀವಿ. ಮುಂದಿನ ಜನಸಂಖ್ಯೆಯ ನಂತರ ಏನು ಡಿಲಿಮಿಟೇಷನ್ನು ಅದು ಇದೆಲ್ಲ ಆಗುತ್ತೆ, ಅದಾದ ನಂತರ ಆ ಪ್ರಕ್ರಿಯೆ ಬರ್ತದೆ. ಹೀಗಾಗಿ ಇವುಗಳನ್ನ ಏನು ಸಂಸತ್ತಿಗೆ ಈ ಥರನಾದಂತಹ ಅಧಿಕಾರವನ್ನು ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಆ್ಯಂಡ್ ದೆನ್ ಅದನ್ನೇ ಕನ್ನಡದಲ್ಲಿ ಹೇಳಿದ್ದೀನಿ ನಾನು, ಈ ವಿಷಯಗಳಲ್ಲಿ ಕಾನೂನು ಮಾಡಲು. ನೆನ್ಪಿಟ್ಕೊಳ್ಳಿ, ಕಾನೂನು ಮತ್ತು ನಿಯಮಕ್ಕೆ ವ್ಯತ್ಯಾಸ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಕಾನೂನು ಸಂಸತ್ತು ಮಾಡುತ್ತೆ, ನಿಯಮಗಳನ್ನು ಸರ್ಕಾರ ಮಾಡುತ್ತೆ, ಎಕ್ಸಿಕ್ಯೂಟಿವ್ಸ್ ಮಾಡ್ತಾರೆ. ಚುನಾವಣೆ ಪ್ರಕ್ರಿಯೆ, ಚುನಾವಣೆ ಪಟ್ಟಿ ತಯಾರಿ, ಕ್ಷೇತ್ರ ಪುನರ್ವಿಂಗಡಣೆ ವಿಷಯದಲ್ಲಿ ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ, ಸಂಸತ್ತಿಗಿದೆ. ಇವೆರಡಕ್ಕೆ ಸಂಬಂಧಪಟ್ಟಂಥದ್ದು ಈ ಕಾನೂನನ್ನು ಸಂಸತ್ತು ಮಾಡಿದೆ. ಇದನ್ನೂ ಕೂಡ ಸಂಸತ್ತೇ ಮಾಡಿರೋದು, ಕ್ಷೇತ್ರ ಪುನರ್ವಿಂಗಡಣೆ. ಉದಾಹರಣೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಅಂದರೆ ಕಾನೂನು ಮಾಡುವ ಅಧಿಕಾರವನ್ನು ನಮ್ಮ ಸಂಸತ್ತು ಯಾವ ರೀತಿ ಉಪಯೋಗಿಸಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ದೆನ್ ಆರ್ಟಿಕಲ್ 328, ಪವರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್, ಸಿಮಿಲರ್ ಪವರ್ಸ್ ಆಸ್ ಪಾರ್ಲಿಮೆಂಟ್ ಬಟ್ ಅಪ್ಲಿಕೇಬಲ್ ಟು ಸ್ಟೇಟ್ ಲೆಜಿಸ್ಲೇಚರ್. ನೋ, ಬಟ್ ಅಪ್ಲಿಕೇಬಲ್ ಟು, ನೋ, ದಿಸ್ ಈಸ್ ರಾಂಗ್. But these powers are applicable to local self-government. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಇದನ್ನೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಎನಿಹೌ ಫಾರ್ ಅವರ್ ಪರ್ಪಸ್ ದಿಸ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ನೆಕ್ಸ್ಟ್, ಆರ್ಟಿಕಲ್ 329. ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ದಟ್ ಈಸ್ ಬಾರ್ ಆನ್ ಜುಡಿಷಿಯಲ್ ಇಂಟರ್ವೆನ್ಷನ್. ನೋಡಿ, ಕೆಲವೊಂದು ವಿಷಯದಲ್ಲಿ ಚುನಾವಣಾ ಆಯೋಗ ತೆಗೆದುಕೊಳ್ಳುವಂತಹ ನಿರ್ಧಾರವೇ ಅಂತಿಮ, ಅದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಾಗಿಲ್ಲ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕು ಅಂತಂದರೆ ಗಮನಿಸಬೇಕು. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ಇನ್ ಸರ್ಟನ್ ಥಿಂಗ್ಸ್ ಎಲೆಕ್ಷನ್ ಕಮಿಷನ್ ಈಸ್ ದ ಪ್ಲೀನರಿ ಅಥಾರಿಟಿ, ಅಂದರೆ ಅತ್ಯುನ್ನತವಾದಂತಹ ಅಧಿಕಾರ. ಆ ಅಧಿಕಾರವನ್ನು ಮತ್ತೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅದನ್ನು 329A ನಲ್ಲಿ ನಾವು ನೋಡ್ತೀವಿ. ದೇರ್ ಆರ್ 2 such clauses. 329A talks about this. Similarly 329B talks this. ನೋಡೋಣ ಏನೇನಿದೆ ಅಂತ ಹೇಳಿ. ದಿ ಕೋರ್ಟ್ಸ್ ಕ್ಯಾನಾಟ್ ಇಂಟರ್ಫಿಯರ್ ವಿತ್ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನೋಡಿ, ಈ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ ಈಸ್ ದ ಪ್ರಿರಾಗೇಟಿವ್ ಆಫ್ ದಿ ಎಕ್ಸಿಕ್ಯೂಟಿವ್, and the executive will do based on the act of parliament. Delimitation power is given to do enact law to the parliament, and on the basis of the act of the parliament executive will decide this delimitation. That is the government. Then second, B, no election can be challenged except by election petition. ನೋಡಿ, ಯಾವುದೇ ಚುನಾವಣೆಯನ್ನು ನೀವು ಚಾಲೆಂಜ್ ಮಾಡೋಕ್ಕಾಗೋದಿಲ್ಲ. ಯಾವುದೇ ಚುನಾವಣೆಯನ್ನು ನೀವು ಚಾಲೆಂಜ್ ಮಾಡೋಕ್ಕಾಗೋದಿಲ್ಲ. ಒಂದನ್ನು ಇಲ್ಲೊಂದು ಪ್ರೆಸಿಡೆನ್ಷಿಯಲ್ ರೆಫರೆನ್ಸನ್ನು ಹೇಳ್ತೀನಿ ನಾನು. ಆರ್ಟಿಕಲ್ 143ನಲ್ಲಿ ಒಂದು ಚರ್ಚೆ ಬಂತು. ಏನು ಚರ್ಚೆ ಅಂತಂದರೆ, ದ ಡಿಸ್ಕಷನ್ ಈಸ್
ಒಮ್ಮೆ ರಾಷ್ಟ್ರಪತಿಗಳ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಗುಜರಾತಿನ ವಿಧಾನಸಭೆ ವಿಸರ್ಜನೆಯಾಗಿತ್ತು. ಅದರ ಮೇಲೆ ಕೇಸ್ ಹಾಕಲಾಗ್ತದೆ. ಆ ಒಂದು ವಿಧಾನಸಭೆಯಲ್ಲ, ಅಷ್ಟು ಜನ ಮತದಾರರೆಲ್ಲ ಹೆಂಗೆ ಚುನಾವಣೆ ಮಾಡ್ತೀರಿ ಅಂತೇಳಿ. ಬಟ್ ದ ಸುಪ್ರೀಂ ಕೋರ್ಟ್ ಸೆಡ್, ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ 329, ಫಾರ್ ಎನಿ ರೀಸನ್ ಇಲೆಕ್ಷನ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್. ಫಾರ್ ಎನಿ ರೀಸನ್ ಇಲೆಕ್ಷನ್ ಕೆನಾಟ್ ಬಿ postponed. It has to be held as per schedule only. ಅಂಥೇಳಿ that will the application PIL filed or reference filed is rejected. Then only election petition is possible. What is election petition ಅನ್ನೋದನ್ನು ನಾವು ನೋಡೋಣ. ಅಂದರೆ ಇಲೆಕ್ಷನ್ ಪೆಟಿಷನ್ನಿಗೆ ಹೊರತುಪಡಿಸಿ ಯಾವುದೇ ವಿಷಯದ ಮೇಲೆ ನೀವು ಚುನಾವಣಾ ಆಯೋಗದ ನಿರ್ಧಾರವನ್ನು ಪ್ರಶ್ನಿಸುವ ಹಾಗಿಲ್ಲ. The only power available is about election petition. Such petitions are to be filed after election. ಯಾವುದನ್ನು ಚುನಾವಣೆ ನಡೆದ ನಂತರ ನೀವು ಫೈಲ್ ಮಾಡ್ತೀರೋ, ಅಂದರೆ ಒಂದು ಚುನಾವಣೆ ನಡೆದಿ, ಚುನಾವಣೆಯಲ್ಲಿ ಗಡಿಬಿಡಿ ಆಗಿದೆ ಅಂತ ಇಟ್ಕೊಳ್ಳಿ. ಚುನಾವಣೆ ಮುಗಿದ ನಂತರ ನೀವೇನು ಮಾಡಬೇಕು, ಪೆಟಿಷನ್ ಸಲ್ಲಿಸಬೇಕು. ಆದರೆ ಆ ಪೆಟಿಷನ್ನಿಗೆ ಸಂಬಂಧಪಟ್ಟಂತೆ ತೀರ್ಪು ಬರುವವರೆಗೂ ಆರಿಸಿ ಹೋದಂತಹ ವ್ಯಕ್ತಿ ಅವನೇನು ಮಾಡ್ತಾನೆ, ತನ್ನ ಅಧಿಕಾರವನ್ನು ಚಲಾಯಿಸ್ತಾನೆ, ಅವನು ಸದಸ್ಯನಾಗಿರ್ತಾನೆ. ಆದರೆ ಕೋರ್ಟಿನ ತೀರ್ಪು ಬಂದ ಮೇಲೆ ಅವನ ಸದಸ್ಯತ್ವ ಏನಾಗ್ಬೋದು, ಕ್ಯಾನ್ಸಲ್ ಆಗ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹೆಲ್ಪ್ಸ್ ಇನ್ ಸ್ಮೂತ್ ಫಂಕ್ಷನಿಂಗ್ ಆಫ್ ದಿ ಡೆಮೋಕ್ರೆಟಿಕ್ ಪ್ರೊಸೆಸ್. ನೋಡಿ ಯಾಕೆ ಇದನ್ನು ಮಾಡಿದ್ದಾರೆ ಅಂತಂದರೆ, ಒಂದು ವೇಳೆ ಆ ರೀತಿ ಎಲ್ಲದಕ್ಕೂ ನಾವು ಪೆಟಿಷನ್ ಅಲೋ ಮಾಡಿದರೆ ಇಲೆಕ್ಷನ್ ಪ್ರೊಸೆಸ್ಸು ಸ್ಟಾಲ್ ಆಗಿಬಿಡ್ತದೆ. ಯಾವುದೇ ಕಾರಣಕ್ಕೂ ಆ ಇಲೆಕ್ಷನ್ನ ಪ್ರಕ್ರಿಯೆ ಇದೆಯಲ್ಲ, ಅದು ಶೆಡ್ಯೂಲ್ ಪ್ರಕಾರ ಕಂಟಿನ್ಯೂಸ್ ಆಗಿ ನಡಿಬೇಕು. ಪೆಟಿಷನ್ ನಾವು ಏನು ಇಲೆಕ್ಷನ್ ಆದ ನಂತರ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತಾರೆ. ಆದ ನಂತರ ಒಂದು ವೇಳೆ ಆ ಪೆಟಿಷನ್ ಹಾಕಿದವರು ಗೆದ್ದವನಿಗೆ ತೊಂದರೆ ಆಗುತ್ತೆ ಹೊರತು ನಮ್ಮ ಚುನಾವಣಾ ಪ್ರಕ್ರಿಯೆಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಇಲೆಕ್ಷನ್ ಪೆಟಿಷನ್ಸ್ ಆರ್ ಟ್ರಯಬಲ್ ಓನ್ಲಿ ಇನ್ ಹೈಕೋರ್ಟ್. ದಿಸ್ ಈಸ್ ಅನದರ್ ಕಂಡೀಷನ್. ದ ಪೆಟಿಷನ್ ಕ್ಯಾನ್ ನಾಟ್ ಬಿ ಟ್ರೈಡ್ ಬೈ ಎನಿ ಟ್ರಯಲ್ ಕೋರ್ಟ್ಸ್, ಲೋಕಲ್ ಕೋರ್ಟ್ಸ್. ಎನಿ ಇಲೆಕ್ಷನ್ ಪೆಟಿಷನ್ ದೇ ಹ್ಯಾವ್ ಟು ಗೋ ಟು ಹೈಕೋರ್ಟ್ ಅಂತಕ್ಕಂಥದ್ದು. ದಿಸ್ ಇಸ್ ಆಲ್ ಅವೈಲೇಬಲ್ ಇನ್ ಆರ್ಟಿಕಲ್ 329. ವಾಟ್ ಆರ್ಟಿಕಲ್ 329 ಟಾಕ್ಸ್ ಅಬೌಟ್ ಈಸ್, ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಅದರ ಮೇಲೆ ನ್ಯಾಯಾಲಯಗಳು ಚರ್ಚಿಸಲು ಅನುಮತಿ ಇಲ್ಲ. ಚುನಾವಣೆ ಪ್ರಕ್ರಿಯೆ ಮಾತ್ರ ಚುನಾವಣೆ ಅರ್ಜಿಯ ಮೂಲಕ ಪ್ರಶ್ನಿಸಬಹುದು. ಚುನಾವಣೆಯ ನಂತರ ಮಾತ್ರ ಅದನ್ನು ಪ್ರಶ್ನಿಸಲು ಅವಕಾಶವಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸುಗಮ ಚಲನೆಗಾಗಿ ಅವಶ್ಯಕವಾಗಿದೆ. ಚುನಾವಣಾ ಅರ್ಜಿಗಳನ್ನು ಹೈಕೋರ್ಟ್ಗಳಲ್ಲಿ ಮಾತ್ರ ಪ್ರಶ್ನಿಸಬಹುದು ಅಥವಾ ಪರಿಶೀಲಿಸಬಹುದು, ಬೇರೆ ಕಡೆ ಲೋಕಲ್ ಕೋರ್ಟಲ್ಲಿ ಆಗಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ದಿಸ್ ಇಸ್ ಆಲ್ ಅಬೌಟ್ ಎಲೆಕ್ಷನ್ ಕಮಿಷನ್. ಅಲ್ಟಿಮೇಟ್ಲಿ ಇಫ್ ಐ ವಾಂಟ್ ಟು conclude it, I have made a conclusion like this. The Election Commission of India, as enshrined in Part 15 of the Constitution, plays a pivotal role in upholding the democratic framework of the country. Article 324 to 329 empower the Commission with independent and plenary powers to ensure free, fair and impartial elections. Through the transparent procedure, legal backing and constitutional safeguards, the ECI acts as a guardian of the electoral democracy. Guardian of the electoral democracy. Its role in recognizing political parties, overseeing electoral rolls, enforcing model code of conduct, and advising on disqualifications underscores its significance in preserving the spirit of democracy. As India continues to evolve as a vibrant democracy, the Election Commission remains a cornerstone of electoral integrity and public trust. ನೋಡಿ, ಭಾರತೀಯ ಸಂವಿಧಾನ ಭಾಗ 15ರಲ್ಲಿ ನಿರ್ಧರಿಸಿರುವಂತೆ ಭಾರತೀಯ ಚುನಾವಣಾ ಆಯೋಗವು ದೇಶದ ಪ್ರಜ್ಞಾವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅನುಚ್ಛೇದ 324ರಿಂದ 29ರವರೆಗೆ ಆಯೋಗಕ್ಕೆ ಸ್ವತಂತ್ರ ಮತ್ತು ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ. ಇದು ಮುಕ್ತ, ನ್ಯಾಯಸಮ್ಮತ ಮತ್ತು ಪಕ್ಷಪಾತರಹಿತ ಚುನಾವಣೆಯನ್ನು ಖಚಿತಪಡಿಸುತ್ತದೆ. ಸಂವಿಧಾನಾತ್ಮಕ ಭದ್ರತೆ, ಕಾನೂನು ಬದ್ಧ ಕ್ರಮಗಳು ಮತ್ತು ಜನಪರ ನಂಬಿಕೆಗಳೊಂದಿಗೆ ಈ ಆಯೋಗವು ಪ್ರಜಾಪ್ರಭುತ್ವದ ನೈತಿಕತೆಯ ರಕ್ಷಕರಾಗಿಯೇ ಕೆಲಸ ಮಾಡುತ್ತದೆ. ರಾಜಕೀಯ ಪಕ್ಷಗಳ ಮಾನ್ಯತೆ, ಮತದಾರರ ಪಟ್ಟಿ ನಿರ್ವಹಣೆ, ಪ್ರಚಾರದ ನೀತಿ ಪಾಲನೆ ಹಾಗೂ ಸದಸ್ಯರ ಅರ್ಹತೆ ಕುರಿತು ಸಲಹೆ ನೀಡುವಲ್ಲಿ ಅದರ ಪಾತ್ರ ಅತ್ಯಂತ ಮಹತ್ವದ್ದು. ಭಾರತದ ಪ್ರಬಲ ಪ್ರಜಾಪ್ರಭುತ್ವದತ್ತ ಸಾಗುತ್ತಿರುವಾಗ ಚುನಾವಣಾ ಆಯೋಗವು ಚುನಾವಣಾ ಶುದ್ಧತೆ ಮತ್ತು ಸಾರ್ವಜನಿಕ ನಂಬಿಕೆಗೆ ಅಡ್ಡಸ್ತಂಭವಾಗಿ ಉಳಿಯುತ್ತದೆ. ಅಡ್ಡಸ್ತಂಭ ಅನ್ನೋದಕ್ಕಿಂತ ಚುನಾವಣೆಗಳ ನಂಬಿಕೆಗೆ ಸ್ಥಿರವಾದ ನಂಬಿಕೆಗೆ
ಸ್ಥಿರ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಸ್ಥಿರ ವ್ಯವಸ್ಥೆ ಕಲ್ಪಿಸಿದೆ, ಹೀಗೆ ಹೇಳ್ಬೋದು ನಾವು. ಕಲ್ಪಿಸಿದೆ, ಅಡ್ಡಗಾಲು ಅಂತ ಆಗೋದಿಲ್ಲ. ಅಡ್ಡ ಸ್ತಂಭ ಅಂತಂದರೆ ಅರ್ಥ ಬೇರೆ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಎಲೆಕ್ಷನ್ ಕಮಿಷನ್. ಈ ಎಲ್ಲ ವಿಷಯಗಳನ್ನು ನೀವು ಎಲೆಕ್ಷನ್ ಕಮಿಷನ್ ವಿಷಯದಲ್ಲಿ ಬರಿಬೇಕು. ಇದರಲ್ಲಿ ಬಹಳ ಮುಖ್ಯವಾದದ್ದು ಅಂತಂದರೆ ಆರ್ಟಿಕಲ್ 329. ದೆನ್ ಕಮ್ಸ್ ಇಟ್ಸ್ ಫಂಕ್ಷನ್ಸ್. ಫಂಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. Article 329 is important. Then the very, very important article is about their functions, and that is Article 324. 329 and 324 are very important articles of Election Commission. ಒಂದನ್ನು ಮತ್ತೊಂದು ಸಲ ಕ್ಲಾರಿಫೈ ಮಾಡ್ತೇನೆ ನಾನು. I want to clarify this. The clarification is, this election commission is different from state election commission. ಎಷ್ಟೋ ಸಲ ಮಕ್ಕಳು ಏನು ಹೇಳ್ತಾರೆ ಅಂದರೆ, ನಾವು ಪ್ರಶ್ನೆ ಕೇಳಿದಾಗ ಈ Election Commission of India conducts the election of Parliament, and then the State Election Commission is also there. And for what purpose the State Election Commission is there ಅಂದರೆ, ಅದು ಏನು ವಿಧಾನಸಭೆ ಚುನಾವಣೆ ಮಾಡಲಿಕ್ಕೆ, ವಿಧಾನ ಪರಿಷತ್ ಚುನಾವಣೆ ಮಾಡಲಿಕ್ಕೆ ಅಂತ ಹೇಳಿ ಮಕ್ಕಳು ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ವಿಧಾನಸಭೆ ವಿಧಾನ ಪರಿಷತ್ತಿನ ಚುನಾವಣೆಯನ್ನು ಕೂಡ ಮಾಡುವಂತಹದ್ದು ಇದು ಯಾವುದು ಅಂತಂದರೆ ಕೇಂದ್ರ ಚುನಾವಣಾ ಆಯೋಗ. ಆದರೆ ರಾಜ್ಯಕ್ಕೆ ಇರುವಂತಹ ಚುನಾವಣಾ ಆಯೋಗ ರಚನೆ ಆಗಿರೋದು ಇಟ್ ಈಸ್ ಓನ್ಲಿ ಇನ್ ದಿಸ್ ಅಮೆಂಡ್ಮೆಂಟ್, 73rd 74th ಅಮೆಂಡ್ಮೆಂಟ್ ಏನಿದೆಯಲ್ಲ, ಈ ಅಮೆಂಡ್ಮೆಂಟ್ ಪ್ರಕಾರ, CAA ಪ್ರಕಾರ, ಐ ಹೋಪ್ ಇಟ್ ಇಸ್ 1992. ಈ ಒಂದು ತಿದ್ದುಪಡಿಯಲ್ಲಿ ನಾವೇನು ಮಾಡಿದ್ವಿ, ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಸ್ಥಳೀಯ ಚುನಾವಣೆಗಳ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿಕೊಂಡಿದ್ದೀವಿ. ಈ ಸ್ಟೇಟ್ ಎಲೆಕ್ಷನ್ ಕಮಿಷನನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಹೊರತು ಕೇಂದ್ರ ಸರ್ಕಾರ ಅಲ್ಲ. ಆದರೆ ನಮ್ಮ ಸಿಲೆಬಸ್ಗೆ ಇರುವಂಥದ್ದು ಭಾರತದ ಚುನಾವಣಾ ಆಯೋಗ. ಆದ್ದರಿಂದ ನೀವು ಇದನ್ನು ಅಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪು ಉತ್ತರ ಬರಿಬೇಡಿ ಅಂಥೇಳಿ ಒಂದು ಕಾಷನ್ ನಿಮ್ಗೆ ಕೊಡ್ತಾ, ಎಚ್ಚರಿಕೆಯನ್ನು ಕೊಡ್ತಾ, ಇವತ್ತಿನ ಈ ಮಹತ್ವದ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇವೆಲ್ಲ ನಿಮಗೆ ಸ್ಕೋರ್ ಮಾಡಲಿಕ್ಕೆ ತುಂಬ ಅನುಕೂಲವಾಗಿರುವಂತಹ ಈ ಪ್ರಾವಧಾನಗಳು ಅನ್ನೋದನ್ನು ಮರಿಬೇಡಿ. ದಯವಿಟ್ಟು ಈ ಎಲ್ಲ ಕಾನ್ಸೆಪ್ಟನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನೀವು ಪ್ರಶ್ನೆಗೆ ಸರಿಯಾದ ಮತ್ತು ಒಳ್ಳೆಯ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗ್ಬೋದು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.